Good morning, everyone. So in the previous session, we have started about what are the instruments in money market. Okay, we have started about instruments in money market. Okay, the first one we have completed. Okay, the treasury bills. Okay, new treasury bills we have completed. Okay, hope everyone know what is treasury bills. Okay, treasury bills are also a short-term funds. Okay, treasury bills ಅನ್ನೋದು ಶಾರ್ಟ್ ಟರ್ಮ್ ಫಂಡ್ಸ್ ಇಲ್ಲ ಇಶ್ಯೂಡ್ ಯಾರು ಮಾಡ್ತಾರ ಅಂದ್ರೆ ಆಕ್ಷನ್ ಯಾರು ಮಾಡ್ತಾರ ಆರ್ ಬಿ ಐ ಇಶ್ಯೂ ಮಾಡ್ತಾರ ಆರ್ ಬಿ ಐನೇ ಏನ್ ಮಾಡ್ತಾರ ಡಿಸ್ಕೌಂಟ್ ರೇಟ್ ಫಿಕ್ಸ್ ಮಾಡ್ತಾರ ಓಕೆ ಇನ್ ಟ್ರೆಜರಿ ಬಿಲ್ಸ್ ದ ಡೇಟ್ ಆಫ್ ಡಿಸ್ಕೌಂಟ್ ಅವ್ರ ಯಾರು ಇಶ್ಯೂ ಮಾಡ್ತಾರ ಅಂದ್ರೆ ಆರ್ ಬಿ ಐನೇ ಇಶ್ಯೂ ಮಾಡ್ತಾರ ಓಕೆ okay means the 90 treasury bills are of 14 days 91 days 182 days 364 days okay ನಾ ಏನ್ ಹೇಳಿದೆ 14 ಡೇಸ್ ಅಂದಿದ್ದು ಅದನ್ನು ನೀವು ಬಂದದ್ 1919 ಒಳಗೆ 14 ಡೇಸ್ನು ಬಂದದ್ ಆಮೇಲೆ 91 ಡೇಸ್ ಐತಿ 184 364 ಅದಕ್ಕೂ ಟೈಪ್ಸ್ ಆಫ್ ಟ್ರೆಜರಿ ಬಿಲ್ಸ್ನು ಅಂತಾರೆ ಓಕೆ ಐ ಫಾರ್ಗಾಟ್ ಟು ಟೆಲ್ ಇನ್ ಯೆಸ್ಟರ್ಡೇಸ್ ಕ್ಲಾಸ್ ವಾಟ್ ಐ ಹ್ಯಾವ್ ಟೋಲ್ಡ್ ದಟ್ 14 ಡೇಸ್ 91 ಡೇಸ್ ಅದಕ್ಕೂ ಟೈಪ್ಸ್ ಆಫ್ ಟ್ರೆಜರಿ ಬಿಲ್ಸ್ನು ಅಂತಾರೆ ಓಕೆ ಮೀನ್ಸ್ ಇದು ಯಾವಾಗ ಆಪ್ಷನ್ಸ್ ಆಗ್ತಾರೆ every Wednesday. Okay, in a week, every Wednesday, 91 days auction of the treasury bills. Okay, remaining 184, 364 days alternative weeks of Wednesday ಆಗ್ತಾವ and ಅದೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ 91 days 184 days 3 months 6 months 1 year ಡೇಸ್ ಅದರಲ್ಲ ಅದು ಟೈಪ್ಸ್ ಆಫ್ ಟ್ರೆಜರಿ ಬಿಲ್ಸ್ನು ಅಂತಾರೆ ಓಕೆ ಡಿಸ್ಕೌಂಟ್ ರೇಟ್ ಇಶ್ಯೂ ಯಾರು ಆಪ್ಷನ್ ಯಾರು ಮಾಡ್ತಾರೆ ಆರ್ ಬಿ ಐನೇ ಮಾಡ್ತಾರೆ ಓಕೆ next we will move to that is sorry next instrument we will say that is commercial papers in short form CPs no anta CP commercial paper this is the next instrument we will study okay usually ಏನ್ ಅನ್ಬೋದು commercial paper it is a debt instrument it is also a debt instrument ಯೂಶಲಿ ಇದು ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಕಾರ್ಪೊರೇಟ್ ಬಾಡೀಸ್ ಇಶ್ಯೂ ಮಾಡ್ತಾರೆ ಕಾರ್ಪೊರೇಟ್ ಬಾಡೀಸ್ ಅಂದ್ರೆ ಕಂಪನೀಸ್ ಯೂಸ್ ಮಾಡ್ತಾರೆ ಓಕೆ ಕಮರ್ಷಿಯಲ್ ಪೇಪರ್ ಇದಕ್ಕೆ ಏನ್ ಅನ್ಬೋದು ನಾವು ಇಟ್ ಈಸ್ ಅ ಒನ್ ಕೈಂಡ್ ಆಫ್ ಇನ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಅನ್ಬೋದು ಇಲ್ಲಿ ಸ್ಪೆಷಲಿ ಯಾರು ಇಶ್ಯೂ ಮಾಡ್ತಾರೆ ಇದು ಶಾರ್ಟ್ ಟರ್ಮ್ ಕಮರ್ಷಿಯಲ್ ಪೇಪರ್ಸ್ ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಶಾರ್ಟ್ ಟರ್ಮ್ ಫಂಡ್ ಯೂಶಲಿ ಇದು ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಕಾರ್ಪೊರೇಟ್ ಬಾಡೀಸ್ ಯೂಸ್ ಮಾಡ್ತಾರೆ ಲೈಕ್ ಬಿಸ್ನೆಸ್ ಅನ್ಬೋದು ಬಿಸ್ನೆಸ್ ಅನ್ಬೋದು ಕಂಪ್ನೀಸ್ನು ಅನ್ಬೋದು ಅವ್ರು ಇಶ್ಯೂ ಮಾಡ್ತಾರೆ ಫಾರ್ ರೇಸಿಂಗ್ ಶಾರ್ಟ್ ಟರ್ಮ್ ಫೈನಾನ್ಸ್ ಫ್ರಮ್ ದ ಮನಿ ಮಾರ್ಕೆಟ್ ಓಕೆ ಕಮರ್ಷಿಯಲ್ ಪೇಪರ್ಸ್ ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕಾರ್ಪೊರೇಟ್ ಫರ್ಮ್ಸ್ ಯೂಸ್ ಮಾಡ್ತಾರೆ ಬಿಸ್ನೆಸ್ ಅನ್ಬೋದು ಕಂಪ್ನೀಸ್ ಅನ್ಬೋದು ಅವ್ರು ಏನ್ ಮಾಡ್ತಾರೆ ಅವ್ರು ಇಶ್ಯೂ ಮಾಡ್ತಾರೆ ಕಮರ್ಷಿಯಲ್ ಪೇಪರ್ಸ್ ಸಪೋಸ್ ಅ ಕಂಪನಿ ಫಂಡ್ ಬೇಕಾಗ್ಯಾವ ಇಮಿಡಿಯೇಟ್ಲಿ ಫಾರ್ ಶಾರ್ಟ್ ಟರ್ಮ್ ಹ್ಯೂಜ್ ಫಂಡ್ಸ್ ರಿಕ್ವೈರ್ ಆಗ್ಯಾವ ಅವ್ರ ಮನಿ ಮಾರ್ಕೆಟ್ ಒಳಗದು ಇಶ್ಯೂ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಕಮರ್ಷಿಯಲ್ ಪೇಪರ್ಸ್ ಓಕೆ ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ಕಮರ್ಷಿಯಲ್ ಪೇಪರ್ ಸಪೋಸ್ ಇಲ್ಲೇನ್ ಮಾಡ್ತಾರೆ ಲಾರ್ಜ್ ಅಮೌಂಟ್ ಬೇಕಾಗ್ಯಾವ ಅಂದ್ರೆ ಹ್ಯೂಜ್ ಅಮೌಂಟ್ ಬೇಕಾಗ್ಯಾವ ಯಾರಿಗ್ ಬೇಕಾಗ್ಯಾವ ಕಂಪನಿಗೆ ಬೇಕಾಗ್ಯಾವ ಕಂಪನಿ ಅನ್ಬೋದು ಬಿಸ್ನೆಸ್ ಅನ್ಬೋದು ಅವ್ರಿಗೆ ಹ್ಯೂಜ್ ಅಮೌಂಟ್ ಬೇಕಾಗ್ಯಾವ ಓಕೆ ಅವ್ರು ಇಶ್ಯೂ ಮಾಡಬಹುದು ಅವ್ರು ತಗೋಬಹುದು ಓಕೆ ಮತ್ ಇಲ್ಲೇನಂತ ಕಮರ್ಷಿಯಲ್ ಪೇಪರ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಇನ್ ಇಂಡಿಯನ್ ಮನಿ ಮಾರ್ಕೆಟ್ ಓಕೆ ಕಮರ್ಷಿಯಲ್ ಪೇಪರ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಇನ್ ಇಂಡಿಯನ್ ಮನಿ ಮಾರ್ಕೆಟ್ ಫ್ರಮ್ ಜನವರಿ 1 1990 ಒಳಗೆ ಕಮರ್ಷಿಯಲ್ ಪೇಪರ್ ಇಂಟ್ರೊಡ್ಯೂಸ್ ಆದು ಓಕೆ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಜನವರಿ 1 ಇನ್ ದ ಇಯರ್ 1990 ಒಳಗೆ ಇಶ್ಯೂ ಆದು ವಿತ್ ದ ಸಬಿ ಗೈಡ್ಲೈನ್ಸ್ ಯಾರು ಕೊಡ್ತಾರೆ ಇಲ್ಲಿ SEBI guidelines commercial papers on December 1989 ಒಳಗೆ some guidelines ಕೊಟ್ಟರು ಯಾರು ಕೊಟ್ಟರು RBI okay see a commercial paper CP ಗೆ ಎನ್ಬೋದು a commercial paper ಏನೈತಿ wait a minute see commercial paper ಏನಂತ it is unsecured promissory note okay unsecured promissory note see we have two types secured and unsecured okay secured ಇನ್ನೊಂದು secured note secured ಐತಿ ಇನ್ನೊಂದು unsecured ಐತಿ secured note secured promissory note ನಾವು ಏನ್ ಅನ್ಬೋದು ಇದಕ್ಕೆ ಏನ್ಬೋದು ಸಪೋಸ್ ನಾವು ಏನಂದ್ರ ಮನಿ ತಗೊಂಡ್ರಿ
ಅಲ್ಲಿ ಸ್ವಲ್ಪ ಕೋಲ್ಯಾಟ್ರಲ್ ಇಡ್ತೀವಿ. ಕೋಲ್ಯಾಟ್ರಲ್ ಅಂದ್ರೆ ಸ್ವಲ್ಪ ಗಿರ್ವಿ ಅನ್ಬೋದು. ಸೆಕ್ಯೂರಿಟಿ ಸರಿ ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ ನಾ ಅನ್ಸೆಕ್ಯೂರ್ಡ್ ಅನ್ಲಿಕತ್ತಿಲ್ಲ, ಸೆಕ್ಯೂರ್ಡ್ ಅನ್ಲಿಕತ್ತೀನಿ. ಸೆಕ್ಯೂರ್ಡ್ ಒಳಗೆ ಏನ್ ಬರ್ತದೆ, ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ ಒಳಗೆ ಸಪೋಸ್ ಏನಂದ್ರೆ ಪರ್ಸನ್ ಲೋನ್ ತಗೊಂಡಾನ ಅಂದ್ರೆ ಕಮರ್ಷಿಯಲ್ ಪೇಪರ್ ಇಶ್ಯೂ ಅಂದ್ರೆ ಲೋನ್ ತಗೊಂಡಾನ. ಲೋನ್ ತಗುವಾಗ ಅವ ಏನ್ ಮಾಡ್ಬೇಕು, ಪರ್ಸನ್ ಕೋಲ್ಯಾಟ್ರಲ್ ಸಮ್ ಇಡ್ಬೇಕು. ಕೋಲ್ಯಾಟ್ರಲ್ ಅಂದ್ರೆ ಗಿರ್ವಿ, ಸಮ್ ಪ್ರಾಪರ್ಟಿ ಗಿರ್ವಿ ಇಡ್ಬೇಕು, ಅವಾಗ ಅದು ಲೋನ್ ಕೊಡ್ತಾರೆ. ಸಪೋಸ್ ಅವ ಪೇ ಮಾಡಿ ಆಫ್ಟರ್ವರ್ಡ್ಸ್ ಅವ ಪೇ ಮಾಡಿಲ್ಲ, ಅದು ಏನೇನ್ ಪ್ರಾಪರ್ಟಿ ಗಿರ್ವಿ ಮಾಡ್ಕೊಂಡಾರ ಅದು ಸೇಲ್ ಮಾಡೋ ರಿಕವರಿ ಮಾಡಬಹುದು. ದಟ್ ಈಸ್ ಕಾಲ್ಡ್ ಎಸ್ ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್. ಅ ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ ಈಸ್ ಅನ್ ಆಬ್ಲಿಗೇಷನ್. ಆಬ್ಲಿಗೇಷನ್ ಅನ್ಬೋದು ಟು ಪೇ ಸೆಕ್ಯೂರ್ಡ್ ಬೈ ಸಮ್ ಟೈಪ್ ಆಫ್ ಪ್ರಾಪರ್ಟಿ. ಪ್ರಾಪರ್ಟಿ ಇಡಬೇಕು ಅಂದ್ರೆ ಅಸೆಟ್ಸ್ ಇರಬೇಕು. ದಿಸ್ ಮೀನ್ಸ್ that if the payer fails to pay, ಸಪೋಸ್ ಅವ ಏನ್ ಲೋನ್ ತಗೊಂಡ ಪೇಯರ್ ಅವ ಫೇಲ್ ಆದ ಟು ಪೇ, ಆಮೇಲೆ ಅದ ಪೇ ಯಾರಿರ್ತಾರೆ, ಪೇ ಯಾರು ಕೊಟ್ಟಾರ, ಇಟ್ ಮೇ ಬಿ ಲೋನ್ ಆರ್ ಸಮ್ ಇನ್ಸ್ಟಿಟ್ಯೂಷನ್ ಯಾರು ಕೊಟ್ಟಾರ, ದೇ ಕ್ಯಾನ್ ಸೀಸ್ ದ ಪ್ರಾಪರ್ಟಿ. ಅವ್ರ ಪ್ರಾಪರ್ಟಿ ಏನ್ ಮಾಡಿದ್ರೆ ಸೀಸ್ ಮಾಡ್ಬೋದು ಟು ಆಬ್ಟೈನ್ ಹಿಸ್ ರಿಎಂಬರ್ಸ್ಮೆಂಟ್. ದಟ್ ಈಸ್ ಕಾಲ್ಡ್ ಎಸ್ ಸೆಕ್ಯೂರ್ಡ್. ಅನ್ಸೆಕ್ಯೂರ್ಡ್ ಒಳಗೆ ಬರ್ತದೆ ಉಲ್ಟಾ, ವೇ ದಿರ್ ಇಸ್ ನೋ ಗಿರ್ವಿ ಅನ್ಬೋದು, ಗಿರ್ವಿ ಏನ್ ಬರಲ್ಲ. ಓಕೆ, ಸಿ ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ ಅನ್ಬೋದು ಆ ಆಬ್ಲಿಗೇಷನ್ ವಿದೌಟ್ ಎನಿ ಪ್ರಾಪರ್ಟಿ. ಸೆಕ್ಯೂರ್ ಏನ್ ಮಾಡಲ್ಲ, ಪ್ರಾಪರ್ಟಿ ಏನ್ ಇಶ್ಯೂ ಮಾಡಲ್ಲ. ಸಪೋಸ್ ನಾವು ಗಿರ್ವಿ ತಗೊಲಿಗತ್ತಿಲ್ಲ, ಸಪೋಸ್ ಅವ ಫೇಲ್ ಆದ ಟು ಪೇ ದ ಲೋನ್. ಓಕೆ, ನಾ ಏನಂತೀನಿ ಸೆಕ್ಯೂರ್ಡ್ ಅನ್ಸೆಕ್ಯೂರ್ಡ್, ಐ ಆಮ್ ಟೆಲಿಂಗ್ ಅಬೌಟ್ ಅನ್ಸೆಕ್ಯೂರ್ಡ್. ಅನ್ಸೆಕ್ಯೂರ್ಡ್ ಒಳಗೆ ಏನಾಗ್ತದೆ, ಏನ್ ಪ್ರಾಪರ್ಟಿ ಇಶ್ಯೂ ಮಾಡಲ್ಲ ಅಂದ್ರೆ ಏನ್ ಗಿರ್ವಿ ತಗೋಲ್ಲ ಇನ್ ಅನ್ಸೆಕ್ಯೂರ್ಡ್. ಸಪೋಸ್ ಅವ ಫೇಲ್ ಆದ, ಸಪೋಸ್ ಅವ ಪೇಯರ್ ಫೇಲ್ ಆದ, ಪೇ ಏನ್ ಮಾಡ್ಬೇಕು, ಕೋರ್ಟ್ ಒಳಗೆ ಹೋಗಬಹುದು. that he has taken the money after he can seize to the court. That is called as unsecured promissory note. In commercial papers, there is no unsecured promissory note. I think everyone have cleared. Okay. Unsecured means where there is no type of keeping collateral. Collateral under not keeping of any given of property in commercial papers. Suppose payer fail ada to pay the loan, he can seize to the court of Togobodo. That is called as a commercial paper is unsecured note is issued by company. Company issue ಮಾಡ್ತಾರೆ, ಇಲ್ಲಿ ಏನ್ ಮಾಡಬೇಕು, net worth rupees 10 crore ಇರಬೇಕು. ನೆಟ್ ವರ್ತ್, ಕಂಪನೀಸ್ ನೆಟ್ ವರ್ತ್ 10 crore ಇರಬೇಕು. ಆಮೇಲೆ ಇದು ರೆಡ್ಯೂಸ್ ಮಾಡಿದ್ರು 4 crore ಒಳಗೆ ರೆಡ್ಯೂಸ್ ಮಾಡಿದ್ರು. ಅದರ ಜೊತೆ ಕಮರ್ಷಿಯಲ್ ಪೇಪರ್ ಹೆಂಗ್ ಇಶ್ಯೂ ಮಾಡ್ತಾರೆ, ಇನ್ ಮಲ್ಟಿಪಲ್ಸ್ ಒಳಗೆ ಇಶ್ಯೂ ಮಾಡ್ತಾರೆ. rupees 25 lakh ಸಬ್ ಮಿನಿಮಮ್ ಎಷ್ಟು ಇರಬೇಕು, ಇಶ್ಯೂ ಎಷ್ಟು ಮಾಡ್ತಾರೆ 1 crore. ಇಲ್ಲಿ ಮಲ್ಟಿಪಲ್ ಹೆಂಗಂದ್ರೆ ಸಪೋಸ್ 25 lakh ಇತ್ತು, 25 lakh ಮಲ್ಟಿಪ್ಲೈ ಮಾಡ್ತೀವಿ, 25 50 lakh, again 75 lakh and 75 lakh 1 crore ಹಿಂಗ್ ಮಲ್ಟಿಪ್ಲೈ ಮಾಡ್ತಾರೆ. ಇದು ಹೆಂಗ್ ಇಶ್ಯೂ ಮಾಡ್ತಾರೆ, ಕಮರ್ಷಿಯಲ್ ಪೇಪರ್ಸ್ ಹೆಂಗ್ ಇಶ್ಯೂ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಆಫ್ 25 lakh ಇಶ್ಯೂ ಮಾಡ್ತಾರೆ, ಮತ್ ಇದು ಮಲ್ಟಿಪ್ಲೈ ಮಾಡ್ತಾರೆ, ಮಲ್ಟಿಪ್ಲೈ ಬೈ 25 lakh second become 50 lakh, again 50 lakh plus 25 lakh 75 lakh plus 25 lakh 1 crore ಹಿಂಗ್ ಬರ್ತಾವ. ಇಲ್ಲಿ ಮೆಚುರಿಟಿ ಪೀರಿಯಡ್ ಈಸ್ ಬಿಟ್ವೀನ್ 3 months to 6 months or 1 year no ಬರ್ತದೆ ಮೆಚುರಿಟಿ ಪೀರಿಯಡ್. ಓಕೆ, ಹೋಪ್ ಎವ್ರಿ ಒನ್ ಹ್ಯಾವ್ ಕ್ಲಿಯರ್ಡ್ ಅಬೌಟ್ ಕಮರ್ಷಿಯಲ್ ಪೇಪರ್. ಯಾರಿಗಂದ್ರೆ ಡೌಟ್ ಐತಿ ಸಿಪಿ ಒಳಗೆ, ಯಾರಿಗಂದ್ರೆ ಡೌಟ್ ಐತಿ? ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್? ಇಫ್ ಯೆಸ್ ಮೀನ್ಸ್ ಸೊ ಪ್ಲೀಸ್ ರೇಸ್ ಅ ಹ್ಯಾಂಡ್. ಓಕೆ, ನೆಕ್ಸ್ಟ್ we will see next is ಇಲ್ಲೇನು ಏನ್ ಮಾಡ್ತಾರೆ, ಕಮರ್ಷಿಯಲ್ ಪೇಪರ್ ಇಟ್ ಈಸ್ issued at discount with the face value. The discount rate is freely determined. ಇಲ್ಲೇನು ಏನ್ ಮಾಡ್ತಾರೆ, ಕಮರ್ಷಿಯಲ್ ಪೇಪರ್ ಹೆಂಗ್ ಇಶ್ಯೂ ಮಾಡ್ತಾರೆ, ಡಿಸ್ಕೌಂಟ್ ರೇಟ್ ಒಳಗೆ ಇಶ್ಯೂ ಮಾಡ್ತಾರೆ. ಹೆಂಗ್ ಟ್ರೆಜರಿ ಬಿಲ್ ಇಶ್ಯೂ ಮಾಡ್ತಾರೆ, ಎಕ್ಸಾಂಪಲ್ ಕೊಟ್ಟಿದೆ, 1000 ಏನ್ ಮಾಡ್ಯಾರ ಇಶ್ಯೂ ಮಾಡ್ಯಾರ, ಫಾರ್ 91 days ಕೊಟ್ಟಿದ್ರು, ಆಮೇಲೆ ಡಿಸ್ಕೌಂಟ್ ರೇಟ್ ಎಷ್ಟು ಕೊಟ್ಟಿದ್ರು 10%. ಇಲ್ಲೇನು ಸೇಮ್ ಕಮರ್ಷಿಯಲ್ ಪೇಪರ್ ಒಳಗೆ ಡಿಸ್ಕೌಂಟ್ ರೇಟ್ ಕೊಡ್ತಾರೆ. ಸಪೋಸ್ ಏನಾರ ಕಂಪನಿ ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡ್ಯಾರ, ಫೇಸ್ ವ್ಯಾಲ್ಯೂ 100 rupees ಕೊಟ್ಟಾರ, ಆಫ್ಟರ್ ದಟ್ ಡಿಸ್ಕೌಂಟ್ ರೇಟ್ ಕೊಟ್ಟಾರ ಆನ್ 80 rupees ನಾವು ಇಶ್ಯೂ ಮಾಡಬಹುದು. ಆಫ್ಟರ್ವರ್ಡ್ ನಾವು ಹೆಂಗ್ ರಿಕವರಿ ಮಾಡ್ತೀರಿ, ಕಂಪನಿ ನಮ್ 100 rupees ಕೊಡ್ತಾರೆ. ಇಲ್ಲೇನು ಡಿಸ್ಕೌಂಟ್ ರೇಟ್ ಒಳಗೆ ಇಶ್ಯೂ ಮಾಡ್ತೀರಿ.
ಹೆಂಗ್ ನಾವು ಟ್ರೆಜರಿ ಬಿಲ್ ಎಕ್ಸಾಂಪಲ್ ಮಾಡಿದೆ 1000 rupees ಕೊಟ್ಟಿದ್ರು, ಆಮೇಲೆ 10% ಡಿಸ್ಕೌಂಟ್ ಕೊಟ್ಟಿದ್ರು, 100 rupees ಡಿಡಕ್ಟ್ ಮಾಡಿ 900 rupees ನಾವು ಪೇ ಮಾಡಿದ್ರಿ. ಸೇಮ್ ಕಮರ್ಷಿಯಲ್ ಪೇಪರ್ ಒಳಗು ವಿ ಕ್ಯಾನ್ ಡಿಸ್ಕೌಂಟ್ ರೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಿಪಿ ವಿಚ್ ಕಂಪನಿ ಕ್ಯಾನ್ ರೇಸ್ 20%. ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ರೇಸ್ ಮಾಡಬಹುದು 20%, ಬಟ್ ನಾವು ಇಟ್ ಹ್ಯಾಸ್ ಗಿವನ್ ಟು 30% of the maximum permission by the bank finance. Other jothe in commercial papers there are no stamp duty. In stamp duty as compulsory illa in issuing commercial papers where there is no stamp duty at the time of issue or at the time of the maturity period. Okay, so this was about the commercial paper. Now I will explain with an example how commercial papers are issued. ಓಕೆ, ಯೂಶಲಿ ಇದು ಯಾರು ಇಶ್ಯೂ ಮಾಡ್ತಾರೆ, ಕಂಪನೀಸ್ ಇಶ್ಯೂ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಫಂಡ್ಸ್ ರಿಕ್ವೈರ್ ಆಗ್ತಾವ. ಸಪೋಸ್ ಫಂಡ್ ರಿಕ್ವೈರ್ ಆಗ್ತಾವ, ಇದು ಹೆಂಗ್ ಇಶ್ಯೂ ಮಾಡ್ತಾರೆ ಹೇಳ್ತೀನಿ ತಡಿ. ವೇಟ್ ಅ ಮಿನಿಟ್. ಓಕೆ, ಸಿ ಕಮರ್ಷಿಯಲ್ ಪೇಪರ್. ಓಕೆ, ಇದು ಹೆಂಗ್ ಸಿ ಕಮರ್ಷಿಯಲ್ ಪೇಪರ್ ಅಂದ್ರೆ ಹೆಂಗ್ ಇಶ್ಯೂ ಮಾಡ್ತಾರೆ. ಸಪೋಸ್ ಒನ್ ಕಾರ್ಪೊರೇಟ್ ಕಂಪನಿ ಅನ್ಬೋದು, ಬಿಸ್ನೆಸ್ ಅನ್ಬೋದು, ರಿಕ್ವೈರ್ಸ್ ಮನಿ. ಓಕೆ, they require money from another company. They require money from another company. See, commercial papers ಅಂದ್ರೆ ಹೆಂಗಬಹುದು, ಸಪೋಸ್ ಒನ್ ಕಾರ್ಪೊರೇಟ್ ಕಂಪನಿ ಐತಿ. ಓಕೆ, ಅವ್ರಿಗೇನ್ ಫಂಡ್ ರಿಕ್ವೈರ್ ಐತಿ ಫ್ರಮ್ ಅನದರ್ ಕಂಪನಿ. ಟೇಕ್ ಎಕ್ಸಾಂಪಲ್ ಆಫ್ TCS, Tata Consultancy Services. Okay, Tata Consultancy Services, some amount require agya. For example, take 1 crore. Okay, Tata Consultancy ಅವ್ರಿಗೆ ಏನಾಗ್ಯಾವ ಫಂಡ್ ರಿಕ್ವೈರ್ ಆಗ್ಯಾವ ಫ್ರಮ್ ಅನದರ್ ಕಂಪನಿ. ಸಿ ದ ಅನದರ್ ಕಂಪನಿ ವಿಲ್ ಬಿ ರಿಲಯನ್ಸ್ ಫೌಂಡೇಶನ್, ಸಾರಿ ರಿಲಯನ್ಸ್ ಕಂಪನಿ. ಓಕೆ, ಟಾಟಾ ಕನ್ಸಲ್ಟೆನ್ಸಿ ರಿಕ್ವೈರ್ಡ್ 1 crore ಫ್ರಮ್ ರಿಲಯನ್ಸ್ ಕಂಪನಿ. ಅವ್ರ ಕಡೆ ಇವ್ರು TCS ಏನ್ ಮಾಡ್ತಾರೆ, ಇವ್ರ ಕಡೆ ಹೋಗಿ ಅಪ್ರೋಚ್ ಮಾಡ್ತಾರೆ, ದ್ಯಾಟ್ ವಿ ರಿಕ್ವೈರ್ಡ್ 1 crore ಆಫ್ ಅಮೌಂಟ್. ಇವ್ರು ಏನ್ ಮಾಡ್ತಾರೆ, ಅಗ್ರಿ ಆಗ್ತಾರೆ, ವಿ ವಿಲ್ ಗಿವ್ ಯು 1 crore. ಇಲ್ಲಿ ಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ರಿಲಯನ್ಸ್ ಕಂಪನಿ TCS ಕಂಪನಿ 1 crore ಕೊಡಕ್ ಬರಲ್ಲ. ಇವ್ರೇನ್ ಮಾಡ್ತಾರೆ, ಇದು ತಗೋತಾರೆ, ಬ್ಯಾಂಕ್ ಕಡೆ ರೊಕ್ಕ ಇವ್ರಿಗೆ ಕೊಡ್ತಾರೆ TCS. ಓಕೆ, ದೇ ರಿಕ್ವೈರ್ಡ್ ಅ ಬ್ಯಾಂಕ್. ಇಲ್ಲೇನ್ ಕಂಪಲ್ಸರಿ ಬ್ರೋಕರ್, ವಿ ರಿಕ್ವೈರ್ಡ್ ಅ ಬ್ರೋಕರ್ ಇಲ್ಲಿ ಒಂದು ಕಂಪಲ್ಸರಿ ಬೇಕೇ ಬೇಕು. ದ ಬ್ರೋಕರ್ ವಿಲ್ ಬಿ ಬ್ಯಾಂಕ್ ಇಲ್ಲೇ ಬ್ರೋಕರ್ ಏನಿರ್ತದೆ, ಬ್ಯಾಂಕ್ ಇರ್ತದೆ. ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಅ ಬ್ಯಾಂಕ್ ಆಫ್ SBI. ಇವ್ರಿಗೆ 1 crore ರಿಕ್ವೈರ್ಡ್ ಆಗ್ಯಾವ, ರಿಲಯನ್ಸ್ ಕಂಪನಿ ಏನಾಗ್ಯಾವ ಅಗ್ರಿ ಆಗ್ಯಾವ 1 crore ಕೂಡ, ಬಟ್ ಡೈರೆಕ್ಟ್ ಅವ್ರು ಕೊಡಲ್ಲ. ದೇ ವಿಲ್ ಹೈಯರ್ ಆಸ್ ಅ ಬ್ರೋಕರ್ ಹೈಯರ್ ಆಗ್ತಾರೆ. ಇವ್ರಿನ ಕಡೆ ಎಲ್ಲ ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡ್ತಾರೆ. ರಿಲಯನ್ಸ್ ಕಂಪನಿ ಏನ್ ಮಾಡ್ತಾರೆ, ಇವ್ರಿಗೆ 1 crore ಕಮರ್ಷಿಯಲ್ ಪೇಪರ್ಸ್ ಕೊಡ್ತಾರೆ. ಬ್ಯಾಂಕ್ SBI ಬ್ಯಾಂಕ್ ಏನ್ ಮಾಡ್ತಾರೆ, ಅವ್ರು ಸಮ್ ಇಂಟ್ರೆಸ್ಟ್ ತಗೋತಾರೆ, 1 crore ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಈಸ್ ಹೌ ದ ಕಮರ್ಷಿಯಲ್ ಪೇಪರ್ ಆರ್ ಇಶ್ಯೂ. TCS ಮತ್ತು ರಿಲಯನ್ಸ್ ಡೈರೆಕ್ಟ್ ಅಪ್ರೋಚ್ ಆಗಲ್ಲ, ದೇ ವಿಲ್ ನಾಟ್ ಡೈರೆಕ್ಟ್ ಅಪ್ರೋಚ್ ಆಗಲ್ಲ. ಅಂದ್ರೆ ಡೈರೆಕ್ಟ್ ರಿಲಯನ್ಸ್ ಕಂಪನಿಯವ್ರಿಗೆ 1 crore ರೂಪಾಯಿ ಕೊಡಲ್ಲ. ಇಲ್ಲೇನ್ ಮಾಡ್ತಾರೆ, ಬ್ಯಾಂಕ್ ಆಸ್ ಅ ರೋಲ್ ಪ್ಲೇ ಮಾಡ್ತಾರೆ. ಬ್ಯಾಂಕ್ ಏನ್ ಮಾಡ್ತಾರೆ, ದಿಸ್ 1 crore ಕಮರ್ಷಿಯಲ್ ಪೇಪರ್ಸ್ ಇವ್ರನ್ ಕಡೆ ತಗೋತಾರೆ, ರಿಲಯನ್ಸ್ ಕಡೆ ತಗೊಂಡ್ ಇವ್ರೇನ್ ಮಾಡ್ತಾರೆ, ಬ್ಯಾಂಕ್ ಸರ್ಟನ್ ಕಮಿಷನ್ ತಗೋತಾರೆ. ಕಮಿಷನ್ ತಗೊಂಡ್ ಇವ್ರಿಗೆ ಉಳ್ಕಿದ ರೊಕ್ಕ ಫಂಡ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಕಮರ್ಷಿಯಲ್ ಪೇಪರ್ಸ್. ಕಮರ್ಷಿಯಲ್ ಪೇಪರ್ ಹಿಂಗ್ ಇಶ್ಯೂ ಆಗ್ತಾವ. ಹೋಪ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್. TCS ಏನಾಗ್ಯದ, ಅವ್ರಿಗೆ ಫಂಡ್ ರಿಕ್ವೈರ್ ಆಗ್ಯದ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಫ್ರಮ್ ರಿಲಯನ್ಸ್ ಕಡೆ ಅವ್ರು ಅಗ್ರಿ ಅದಾರ, ಬಟ್ ದೇ ವಿಲ್ ಟೇಕ್ ಆಸ್ ಅ ಬ್ಯಾಂಕ್ ಆಸ್ ಅ ಬ್ರೋಕರ್ ಕಡೆ ಅವ್ರು ಏನ್ ಮಾಡ್ತಾರೆ, ಸಮ್ ಎಲ್ಲ ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡಿ ಇವ್ರಿಗೆ ಕೊಡ್ತಾರೆ. ದಿಸ್ ಈಸ್ ಕಾಲ್ಡ್ ಅಬೌಟ್ ಕಮರ್ಷಿಯಲ್ ಪೇಪರ್ ಹೆಂಗ್ ಇಶ್ಯೂ ಮಾಡ್ತಾರೆ. ಯೂಶಲಿ ಇಲ್ಲೇ ಹಿಯರ್ ವಾಟ್ ಹ್ಯಾಪನ್ಸ್, ದ ಬ್ರೋಕರ್ ಈಸ್ ಕಂಪಲ್ಸರಿ. Okay, broker is compulsory. This was about commercial paper which I've explained. Okay, illen ಮಾಡ್ತಾರೆ, ಸ್ಪೆಷಲಿ ಇಲ್ಲಿ ಯಾರು ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡ್ತಾರೆ ಅಂದ್ರೆ ಸ್ಪೆಷಲಿ ಕಾರ್ಪೊರೇಟ್ ಫರ್ಮ್ಸ್, ಕಾರ್ಪೊರೇಟ್ ಕಂಪನಿ
issue means take fund from another company, but ile a broker compulsory ಬೇಕು. Broker means bank is compulsory ಇರಬೇಕು, intermediary ಇರಬೇಕು. Next we have certificate of deposit. ಅಲ್ಲೇನಿರ್ತದೆ, there is no need of broker. But in commercial papers ಏನಾಗ್ತದೆ, where there should be a broker compulsory in commercial paper, like bank, that is financial institution should be compulsory. Okay, this was about commercial paper. Wait a minute. Okay. Next, we will see what are the features of commercial paper. We have said what is commercial paper, yaar issue ಮಾಡ್ತಾರೆ, ಹೆಂಗ್ issue ಮಾಡ್ತಾರೆ, explain ಮಾಡಿದ್ವಿ. Next, we will see what are the features ಅನ್ಬೋದು, what are the characteristics of commercial paper. See, commercial paper is a short-term money market instrument. Okay, usually commercial paper neti a short-term money market instrument compromising promissory note with the fixed maturity. Promissory note means, wait a minute. Okay, commercial paper means commercial paper enbodu, it is a paper for short-term money market instrument since promissory note with fixed maturity. Promissory note means where the TCS ರೊಕ್ಕ ತಗೊಂಡ ಒಂದು ನೋಟ್ ಮಾಡ್ತಾರೆ, that within these days he should repay me the money. For that we call as promissory note. Promissory note means TCS ಏನ್ ಮಾಡಿದ್ರು, ರೊಕ್ಕ ತಗೊಂಡ್ರು ರಿಲಯನ್ಸ್ ಕಡೆ, ರಿಲಯನ್ಸ್ ಏನ್ ಮಾಡ್ತಾರೆ, ಒಂದು ಪ್ರಾಮಿಸರಿ ನೋಟ್ ತಗೋತಾರೆ. ಪ್ರಾಮಿಸರಿ ನೋಟ್ ಅಂದ್ರೆ within this month the TCS should be pay back me the money of 1 crore rupees. That is called as promissory note. It consists of promissory note. Okay, understood? And as well as it is a certificate evidencing an unsecured corporate debt of maturity. Okay, as I told, unsecured means where there is no evidence. Okay, under where there is no girvi anbodu. Okay, commercial paper is issued at discount. Idan ಮಾಡ್ತಾರೆ commercial paper ಏನಂತ same like treasury bills, ಇದನ್ನು discount face value ಒಳ discount ಆಗ್ತಾರೆ on the face value, but it can be issued interest bearing form. Interest bearing form ಅಂದ್ರೆ suppose one more company ಏನಾಗಿದೆ, ಅವ್ರಿಗೆ fund require ಆಗಿದೆ. Okay, same thing, fund require a commercial paper issue ಮಾಡ್ತಾರೆ. Suppose face value ಏನಿತ್ತು 100 rupees ಐತಿ. Okay, face value 100 rupees ಐತಿ, but our company ಎಷ್ಟು ಕೊಡ್ಲಿಕ್ಕತ್ತಾರ, ಡಿಸ್ಕೌಂಟ್ ಮಾಡಿ 80 rupees ಕೊಡ್ಲಿಕ್ಕತ್ತಾರ. ಆಫ್ಟರ್ ಮೆಚುರಿಟಿ ಪೀರಿಯಡ್ ಅವ ಕಸ್ಟಮರ್ ಅವ್ರ ಕಡೆ ಹೋದಂದ್ರೆ 100 rupees ಕೊಡ್ತಾರೆ ಕಸ್ಟಮರ್. ಓಕೆ, 100 rupees ಕೊಡ್ತಾರೆ, 80 rupees ಕೊಡಲ್ಲ, 100 rupees ಕೊಡ್ತಾರೆ. ಓಕೆ, ದ ಇಶ್ಯೂವರ್ ಪ್ರಾಮಿಸ್ ಇಸ್ ಟು ಪೇ buyer some fixed amount on future date. Okay, issuer ಯಾರು ರೊಕ್ಕ ತಗೊಲಿಕತ್ತಾರ, one corporate company ಏನ್ ಮಾಡ್ಲಿಕತ್ತಾರ, ರೊಕ್ಕ ತಗೊಲಿಕತ್ತಾರ, he is a issuer. ಅವ ಏನ್ ಮಾಡ್ತಾನೆ, ಪ್ರಾಮಿಸ್ ಮಾಡ್ತಾನೆ that he will pay the buyer fixed amount after the completion of the maturity period or future date ಅನ್ಬೋದು. ಏನೈತಿ, commercial paper can issued directly by the company to the investors or through banks or merchant bank. Commercial paper directly company one company issue ಮಾಡಬಹುದು, or they can tell to the investors they can issue, or through the banks or merchant banking. Okay, so this was about the commercial paper. Okay, I think hope everyone have understood about commercial paper. Okay, everyone understood commercial paper. Commercial paper ಅಂದ್ರೆ ಏನ್ರಿ, it is a debt instrument ಅನ್ಬೋದು. Especially it is issued by business, corporate body or firms ನು ಅನ್ಬೋದು. Okay, usually required fund. ಇಲ್ಲಿ ಏನ್ ಮಾಡ್ತಾರೆ, one corporate company ಬೇರೆ corporate ಕಡೆಯಿಂದ ಫಂಡ್ ತಗೋತಾರೆ, ಬಟ್ ಇಲ್ಲಿ ಏನ್ ಮಾಡ್ಬೇಕು, ಆ ಬ್ರೋಕರ್ ಕಂಪಲ್ಸರಿ ಇರಬೇಕು. ಬ್ರೋಕರ್ ಅಂದ್ರೆ ಬ್ಯಾಂಕ್ ಕಂಪಲ್ಸರಿ ಇರಬೇಕು. ಅದರ ಜೊತೆ ಕಮರ್ಷಿಯಲ್ ಪೇಪರ್ ಏನೈತಿ, ಅನ್ಸೆಕ್ಯೂರ್ಡ್ ಪ್ರಾಮಿಸರಿ ನೋಟ್ ಐತಿ. ಅನ್ಸೆಕ್ಯೂರ್ಡ್ ಅಂದ್ರೆ ವೇರ್ ದೇರ್ ಇಸ್ ನೋ ಕೈಂಡ್ ಆಫ್ ಕೋಲ್ಯಾಟರಲ್ ಇಡಕ್ ಬರಲ್ಲ. ಕೋಲ್ಯಾಟರಲ್ ಅಂದ್ರೆ ಸಮ್ ಕೈಂಡ್ ಆಫ್ ಪ್ರಾಪರ್ಟಿ ಇರಕ್ ಬರಲ್ಲ. ಓಕೆ, ದಿಸ್ ವಾಸ್ ಅಬೌಟ್ ಕಮರ್ಷಿಯಲ್ ಪೇಪರ್. ನೆಕ್ಸ್ಟ್ we will see certificate of deposit. Certificate of deposit. See, a certificate of
deposit, we can say a short term deposit issued by a bank or another financial institutions to raise large sum amount of money. Certificate CD in short form CD ನು ಅನ್ಬೋದು. CD means certificate of deposit. Okay. ಇಲ್ಲೇನಾಗ್ತದೆ a certificate of deposit ಇದು ಏನ್ಬೋದು ಶಾರ್ಟ್ ಟರ್ಮ್ ಡಿಪಾಸಿಟ್ ಇನ್ಸ್ಟ್ರೂಮೆಂಟ್ ಐತಿ. ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಶಾರ್ಟ್ ಟರ್ಮ್ ಫಂಡ್ ಇಶ್ಯೂಡ್ ಬೈ ಇಲ್ಲಿ ಯಾರು ಇಶ್ಯೂ ಮಾಡ್ತಾರ ಬ್ಯಾಂಕ್ ಇಶ್ಯೂ ಮಾಡ್ತಾರ. ಕಮರ್ಷಿಯಲ್ ಪೇಪರ್ ಒಳಗೆ ಕಾರ್ಪೊರೇಟ್ ಫರ್ಮ್ಸ್ ಇಶ್ಯೂ ಮಾಡ್ತಾರೆ ಫಂಡ್. ಇನ್ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಒಳಗೆ ಯಾರು ಇಶ್ಯೂ ಮಾಡ್ತಾರೆ ಬ್ಯಾಂಕ್ ಇಶ್ಯೂ ಮಾಡ್ತಾರೆ. ಆರ್ ವಿ ಕ್ಯಾನ್ ಸೇ some financial institutions like financial institutions ಅನ್ಬೋದು to raise some amount of money, that is called as certificate of deposit. ಮತ್ತೆ ಇಲ್ಲಿ ಅಂತ the RBI launch the schemes of certificate of deposit. RBI ಮಾಡಿದ್ರು ಲಾಂಚ್ ಮಾಡಿದ್ರು schemes of certificate of deposit with the effect from ಯಾವಾಗಾಗಿತ್ತು 27th March 1989 ಒಳಗೆ ಇದು ಇಂಡಿಯನ್ ಮನಿ ಮಾರ್ಕೆಟ್ ಸಿಡಿ ಬಂತು. The important guidelines, okay, there are some important guidelines issued by RBI to relating the bank. See the bank ಇಲ್ಲಿ ಏನಾಗ್ತದೆ certificate of certificate of deposit ಏನ್ಬೋದು ಎಕ್ಸಾಂಪಲ್ ತಗೋರಿ. ಫಾರ್ ಎಕ್ಸಾಂಪಲ್ SBI has SBI State Bank of India and Mada taken money from RBI, Reserve Bank of India, as well as from other banks. I'm telling example of certificate of deposit. Ilena example like State Bank of India. Uren Mada State Bank of India taken money from RBI. RBI kade amount tagondar, other jote other bank kadenu tagondar. But now still SEBI means this sorry State Bank of India want more money or in a huge amount bekagya means short term amount required. Therefore they can issue certificate of this certificate of deposit or from large corporate firm kadenu ತಗೋಬಹುದು, from individuals nu purchase ಮಾಡಬಹುದು. Okay, one means ಇಲ್ಲೇನ್ ಮಾಡ್ತಾರೆ ಸಪೋಸ್ ಅ ಬ್ಯಾಂಕಿಂಗ್ ಫಂಡ್ ರಿಕ್ವೈರ್ ಆಗ್ಯಾವ. ಸಪೋಸ್ ಏನ್ ಮಾಡ್ಯಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಲೋನ್ ಫ್ರಮ್ RBI as well as from other banks also, but still RBI ಏನಾಗ್ಯಾವ ಸಾರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನ ಸ್ವಲ್ಪ ಫಂಡ್ ರಿಕ್ವೈರ್ ಆಗ್ಯಾವ. ಅವ್ರೇನ್ ಮಾಡಬಹುದು ಫ್ರಮ್ ಅದರ್ ಕಾರ್ಪೊರೇಟ್ ಫರ್ಮ್ಸ್ ಕಡೆನು ತಗೋಬಹುದು ಕಾರ್ಪೊರೇಟ್ ಫರ್ಮ್ಸ್ ಕಡೆನು ಸಮ್ ಅಮೌಂಟ್ ಲೋನ್ ತಗೋಬಹುದು ಆರ್ ಫ್ರಮ್ ಇಂಡಿವಿಜುವಲ್ಸ್ ತಗೋಬಹುದು. ಬಟ್ ಇಲ್ಲೇ there is no need of broker. ಇದಕ್ no need of broker ಅದಂದ್ರೆ SBI ಅಲ್ಲಿ it is a bank ಅವರೇ ಲೋನ್ ತಗೊಲಿಕತ್ತಾರ, they act like as a broker also. ಇಲ್ಲೇನಂತ certificate of deposit there is no need of broker. Okay, so this was about certificate of deposit. Hope everyone have cleared about this. Okay, certificate of deposit. Okay, there are various guidelines ಏನ್ ಮಾಡ್ಯಾರ ಸೆಕ್ಯೂರಿಟಿ ಸಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ಯಾರ certain guidelines ಕೊಟ್ಟ. ಎಲಿಜಿಬಿಲಿಟಿ ಟು ಇಶ್ಯೂ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಯಾರ ಇಶ್ಯೂ ಮಾಡಬಹುದು, ಇಲ್ಲ ಯಾರು ಇಶ್ಯೂ ಮಾಡ್ತಾರೆ, ವಾಟ್ ಕೈಂಡ್ ಆಫ್ ವಿಚ್ ಬ್ಯಾಂಕ್ ಕ್ಯಾನ್ ಇಶ್ಯೂ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್, ಓನ್ಲಿ ವಿಚ್ ಬ್ಯಾಂಕ್ ದೇ ಕ್ಯಾನ್ ಇಶ್ಯೂ, ಓನ್ಲಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಷ್ಟೇ ಇಶ್ಯೂ ಮಾಡಬಹುದು ಕಮರ್ಷಿಯಲ್ ಸಾರಿ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. ಎಂತ ಬ್ಯಾಂಕ್ ಬರ್ತಂದ್ರೆ IDBI ಬ್ಯಾಂಕ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಅದು ಬ್ಯಾಂಕ್, ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರು ಇಶ್ಯೂ ಮಾಡಬಹುದು, IFCI ಇಂಡಿಯನ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IDBI, IRBI, Exim Bank are eligible to issue certificate of deposit ಒಳಗೆ only bank can issue to raise their fund, only ಇವರೇ ಇಶ್ಯೂ ಮಾಡಬಹುದು. ಒಂದು ಸರ್ಟಿಫಿಕೇಟ್ ಡಿಪಾಸಿಟ್ ಕೊಡ್ತಾರೆ, ಆನ್ ಮೆಚುರಿಟಿ ಪೀರಿಯಡ್ ಅವ್ರು ಪೇ ಬ್ಯಾಕ್ ತಗೋಬಹುದು. This is called eligibility to issue. ಯಾರ್ ಬ್ಯಾಂಕ್ ಇಶ್ಯೂ ಮಾಡ್ತಾರೆ, some specific bank only can issue this certificate of deposit to raise their fund. Okay, next we have another, what are the criteria he has given. Eligibility to subscribe. Suppose a bank was to issue
ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಹೂ ಕ್ಯಾನ್ ಸಬ್ಸ್ಕ್ರೈಬ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಬೋದು ಅದು ಇಶ್ಯೂ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. ಇಂಡಿವಿಜುವಲ್ಸ್ ಮಾಡ್ಬೋದು, ಅಸೋಸಿಯೇಷನ್ ಮಾಡ್ಬೋದು, ಕಂಪನೀಸ್ ಮಾಡ್ಬೋದು, ಕಾರ್ಪೊರೇಷನ್ಸ್ ಮಾಡ್ಬೋದು, ಟ್ರಸ್ಟ್ ಫಂಡ್ ಆರ್ ಎಲಿಜಿಬಿಲಿಟಿ ಟು ಇಶ್ಯೂ ದ ಟು ಸಬ್ಸ್ಕ್ರೈಬ್ ದ ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್. So then we have negotiation ಐತಿ, discount other, another some various we can say criteria though that we will be studying in the next class. Okay, some certificate deposit meaning I have explained. Another, what are the criteria which is given by RBI guidelines, we will study in the next class. Okay, I think hope everyone have understood about the commercial papers. Okay, commercial paper usually ಯಾರು issue ಮಾಡ್ತಾರೆ, ಕಾರ್ಪೊರೇಟ್ ಫರ್ಮ್ಸ್ ಆರ್ ಬಿಸ್ನೆಸ್ ಇಶ್ಯೂ ಮಾಡಬಹುದು. ಓಕೆ, ಕಾರ್ಪೊರೇಟ್ ಫರ್ಮ್ಸ್ ಇಶ್ಯೂ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್. ಓಕೆ, ದಿಸ್ ವಾಸ್ ಅಬೌಟ್ ಕಮರ್ಷಿಯಲ್ ಪೇಪರ್ಸ್. ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಯಾರು ಇಶ್ಯೂ ಮಾಡ್ತಾರೆ, ಬ್ಯಾಂಕ್ ಇಶ್ಯೂ ಮಾಡ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಬ್ಯಾಂಕ್ ಇಶ್ಯೂ ಮಾಡ್ತಾರೆ. ಅಂದ್ರೆ ಓನ್ಲಿ ಸರ್ಟನ್ ಸ್ಪೆಸಿಫಿಕ್ ಬ್ಯಾಂಕ್ಸ್ ಅಷ್ಟೇ ಇಶ್ಯೂ ಮಾಡಬೇಕು, ಅಂದ್ರೆ ಸೆಬಿ ಕೊಟ್ಟಾರ. ಸರ್ಟಿಫಿಕೇಟ್ ಆಫ್ ಕಮರ್ಷಿಯಲ್ ಪೇಪರ್ಸ್ ಒಳಗೆ ಯಾರು ಇಶ್ಯೂ ಮಾಡ್ತಾರೆ, ಬಿಸ್ನೆಸ್ ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು. ಅಲ್ಲೇನೈತಿ ಸರ್ಟಿಫಿಕೇಟ್ ಆಫ್ ಕಮರ್ಷಿಯಲ್ ಪೇಪರ್ಸ್ ಒಳಗೆ ವೇ ದೇರ್ ಆರ್ ಬ್ರೋಕರ್ ಇಸ್ ಕಂಪಲ್ಸರಿ. ವೆನ್ ಕಮ್ ಟು ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಸಿಡಿ ದೇರ್ ಇಸ್ ನೋ ನೀಡ್ ಆಫ್ ಬ್ರೋಕರ್. ಯಾಕಂದ್ರೆ ಬ್ರೋಕರೇ ಫಂಡ್ ಇಶ್ಯೂ ಮಾಡ್ಲಿಕ್ಕೆ, ಅಂದ್ರೆ ಬ್ಯಾಂಕೇ ಇಶ್ಯೂ ಮಾಡ್ಲಿಕ್ಕೆ, ಬಟ್ ದೇರ್ ಇಸ್ ನೋ ನೀಡ್ ಆಫ್ ಬ್ರೋಕರ್. ಓಕೆ,